ನಮಸ್ಕಾರ ವೀಕ್ಷಕರೇ, ಇದು ಬಂದ್ಬಿಟ್ಟು ಒಕ್ಕಲಿಗ ಉದ್ಯಮಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೀನಿ ಸ್ಟಾಲನ್ನು ಹಾಕಿದ್ದೀವಿ. ಜೀನಿ ಅಂದರೆ ಇದೊಂದು ಸಿರಿಧಾನ್ಯಗಳಿಂದ ತಯಾರಾಗಿರ್ತಕ್ಕಂಥ ಉತ್ಪನ್ನ. ಮೊದಲನೇದಾಗಿ ಅಡಲ್ಟ್ ಅಂದರೆ 12 ವರ್ಷದ ಮೇಲ್ಪಟ್ಟು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ BP, ಶುಗರ್, ಅಸ್ತಮಾ, ಥೈರಾಯ್ಡ್, ಅನಿಮಿಯಾ, ನಿಮೋನಿಯಾ, ಗ್ಯಾಸ್ಟ್ರಿಕ್, ಕೊಲೆಸ್ಟ್ರಾಲ್, ಜಾಯಿಂಟ್ ಪೇನ್, ಸುಸ್ತು ಎಲ್ಲವುದೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಕಾರಣ ಏನಂದರೆ ಈ ಸಿರಿಧಾನ್ಯಗಳಿಂದ ಮಾಡಲ್ಪಟ್ಟಿರೋದ್ರಿಂದ, ಜೊತೆಗೆ ದ್ವಿದಳ ಧಾನ್ಯಗಳನ್ನು ಹಾಕಿರೋದ್ರಿಂದ ಇದೊಂದು ಕೆಮಿಕಲ್ ಮುಕ್ತ ಆಹಾರ. ಯಾಕಪ್ಪ ಅಂದರೆ ಇದು ದೇಹದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಜೀನಿ. ಇದು ಬಂದ್ಬಿಟ್ಟು ಒಂದು ಆಹಾರದಿಂದ ಔಷಧಿ. ಯಾವ ರೀತಿಯಾಗಿ ಮೆಡಿಸಿನ್ನ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಇರುತ್ತೆ, ಬಟ್ ಇದನ್ನು ತೊಗೊಂಡಿದ್ರೆ ಯಾವುದೇ ಕಾರಣದಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದೊಂದು ಸಮತೋಲನಿಕ ಆಹಾರ. ಮನುಷ್ಯನಿಗೆ ಏನು ಬೇಕು, ಉತ್ತಮವಾಗಿರ್ತಕ್ಕಂಥ ಪೋಷಕಾಂಶಗಳು ಏನೇನು ಬೇಕು ಎಲ್ಲವುದನ್ನು ಕೊಡುತ್ತೆ. ಮನುಷ್ಯನ ದೇಹದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಏನೇನಿದ್ದಾವೆ ಅದನ್ನೆಲ್ಲವುದನ್ನು ಹೊರಗೆ ತೆಗೆದಾಕ್ತಕ್ಕಂಥ ಗುಣ ನಮ್ಮ ಜೀನಿಗಿದೆ. ಇದನ್ನು 12 ವರ್ಷದ ಮೇಲ್ಪಟ್ಟು ಯಾರು ಬೇಕಾದ್ರು ಜೀವಿತ ಅವಧಿಯವರೆಗೂ ಯೂಸ್ ಮಾಡ್ಬೋದು. ತದನಂತರ ಜೀನಿಯ ಮತ್ತೊಂದು ಉತ್ಪನ್ನ ಜೂನಿಯರ್ ಅಂತಂದೇಳಿ, ಇದನ್ನು 2ರಿಂದ ಮೇಲ್ಪಟ್ಟು 12 ವರ್ಷದ ತನಕ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಮಕ್ಕಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗ ರುಜಿನಗಳು ಬರದಂತೆ ತಡೆಗಟ್ಟುತ್ತೆ. ಮಕ್ಕಳು ಲವಲವಿಕೆಯಿಂದ ಇರೋಕ್ಕೆ ಕಾರಣ ಆಗುತ್ತೆ. ಮತ್ತು ಶಾಲೆಗೆ ಹೋಗಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಪೋಷಕಾಂಶಗಳು, ಜೊತೆಗೆ ಆ ಚುರುಕುತನ ಅಂತಕ್ಕಂಥದ್ದು, ಬುದ್ಧಿವಂತಿಕೆ ಅಂತಕ್ಕಂಥದ್ದು, ಜ್ಞಾನಾರ್ಜನೆ ಅಂತಕ್ಕಂಥದ್ದು ಎಲ್ಲವುದನ್ನು ಆಗೋದಕ್ಕೆ ಈ ಜೂನಿಯರ್ ಅಂತಕ್ಕಂಥದ್ದು ನಮ್ಮ ಪ್ರಾಡಕ್ಟು ಕಾರಣ ಆಗುತ್ತೆ. ತದನಂತರ ಇನ್ನೊಂದು ವುಮೆನ್ಸ್ ಬಂದುಬಿಟ್ಟು ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಅಂತಲೇ ಮಾಡಿರ್ತಕ್ಕಂಥ ಪ್ರಾಡಕ್ಟು. ಇದರಿಂದ ಹೆಣ್ಮಕ್ಳಿಗೆ ಎಷ್ಟೋ ಸಮಸ್ಯೆಗಳು ಇರ್ತವೆ. ಅವ್ರ ಏನಂದರೆ ಈ PCOD ಪ್ರಾಬ್ಲಮ್ಸ್ಗಳು, ಅಂಥವು ಸೊಂಟ ನೋವು, ಆ ಥರ ಕೀಲು ನೋವು, ಈ ಥರ ಸಮಸ್ಯೆಗಳು, ಆಪ್ಷನ್ ಆದಂಥ ಸಮಸ್ಯೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಅವ್ರಿಗೆ ಆಗಿರೋ ಬೆನ್ನು ನೋವು, ಬೆನ್ನೂರಿ ಇಂಥವೆಲ್ಲ ಇರುತ್ತಲ್ಲ, ಆ ಸಮಸ್ಯೆಗಳಿಗೆ ಇದನ್ನು ಮಾಡಿರ್ತಕ್ಕಂಥ ಉತ್ಪನ್ನ. ಇದೊಂದು ವುಮೆನ್ ಸ್ಟ್ರಾಂಗ್ ಅಂತಂದೇಳಿ, ಜೀನಿಯಲ್ಲಿ ವುಮೆನ್ ಸ್ಟ್ರಾಂಗ್, ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂಥ ಪ್ರಾಡಕ್ಟು. ತದನಂತರ ಸರಿ ಇಟ್ಟು ಬೇರೆ ಬೇರೆ ಕೆಮಿಕಲ್ ಮುಕ್ತ ಆಹಾರವನ್ನು ಕೊಡ್ತಾರೆ ಮಕ್ಕಳಿಗೆ. ಆದರೆ ನಮ್ಮ ಸರಿಟ್ಟು ಅಂತಕ್ಕಂಥದ್ದು ಕೆಮಿಕಲ್ ಮುಕ್ತ ಆಹಾರ. 6 ತಿಂಗಳು ಬೇಬಿಯಿಂದ ಹಿಡಿದು 2 ವರ್ಷದ ತನಕ ಎಲ್ಲ ಮಕ್ಕಳಿಗೂ ಕೊಡ್ಬೋದು. ಮಕ್ಕಳಿಗೆ ಇವಾಗ ಎಷ್ಟೋ ತಾಯಂದಿರಿಗೆ ಎದೆ ಹಾಲು ಕಡಿಮೆ ಆಗ್ತಾ ಇರುತ್ತೆ, ಮಕ್ಕಳು ಕಿರಿಕಿರಿ ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮಗುಗೆ ಏನಾದರೂ ಒಂದು ಪೂರಕವಾಗಿರ್ತಕ್ಕಂಥ ಆಹಾರವನ್ನು ಕೊಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ಜೀನಿ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಆಹಾರ. ಇದೆಲ್ಲ ಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು. ಮಕ್ಕಳಿಗೆ ರಾಗಿ ಹೆಚ್ಚಿನದಾಗಿ ಇದನ್ನು ರಾಗಿಯನ್ನು ಬಳಸಲಾಗಿರುತ್ತೆ. ಇದಕ್ಕೆ ಜೊತೆಗೆ ಡ್ರೈ ಫ್ರೂಟ್ಸನ್ನು ಹಾಕಲಾಗುತ್ತೆ. ಈ ರಾಗಿಯ ಭಂಡಾರ ಏನು ಮೇಗಳ ಸಿಪ್ಪೆಯನ್ನೆಲ್ಲ ತೆಗೆದು ರಾಗಿಯ ಭಂಡಾರವನ್ನು ಬಟ್ಟೆಯಲ್ಲಿ ತೆಗೆದು ಕೊಟ್ಟಿರ್ತಕ್ಕಂಥದ್ದು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಪೂರಕ ಆಹಾರ ಅಂತಲೇ ಹೇಳ್ಬೋದು. ತದನಂತರ ಇನ್ನೊಂದು ಉತ್ಪನ್ನ ನಮ್ಮ ಜೀನಿಯಲ್ಲಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತಂದೇಳಿ. ಈ ಗ್ಯಾಸ್ಟ್ರಿಕ್ ರಿಲೀಫ್ ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರಾಡಕ್ಟು. ಏಕೆಂದರೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಬೇರೆ ಬೇರೆ ಇರ್ಬೋದು, ಬಟ್ ಗ್ಯಾಸ್ಟ್ರಿಕ್ಕಿಗಂತಲೇ ಆ ಧಾನ್ಯಗಳಿಂದ, ಆಹಾರಗಳಿಂದ ಯಾವ ರೀತಿಯಾಗಿ ಗ್ಯಾಸ್ಟ್ರಿಕ್ಕನ್ನು ನಿವಾರಣೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ನಮ್ಮ ಜೀನಿ ಸಂಸ್ಥೆಯವರು ಗ್ಯಾಸ್ಟ್ರಿಕ್ ರಿಲೀಫ್ ಅಂತಕ್ಕಂಥ ಒಂದು ಪ್ರಾಡಕ್ಟನ್ನು ಹೊರತಂದಿದ್ದಾರೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಟೈಮ್ ಕುಡಿಯೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಜೀರ್ಣಕ್ರಿಯೆಯಾಗಿ ಗ್ಯಾಸ್ಟ್ರಿಕ್ ಅಂತಕ್ಕಂಥ ಸಮಸ್ಯೆ ಅಂತಕ್ಕಂಥದ್ದು ನಿವಾರಣೆ ಆಗ್ತದೆ. ಜೊತೆಗೆ ವಾಟ್ರು ಸಹ ಇದೆ, ನಮಗೆ ಜೀನಿಯವ್ರದ್ದು ವಾಟ್ರು ಸಹ ಇದೆ. ಬೇರೆ ಬೇರೆ ಕಡೆಯಲ್ಲಿ ಇದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಬೇಕಾಗಿದ್ದಾರೆ ಜೀನಿಗೆ, ವಾಟ್ರಿಗೆ. ಅವರು ಬೇಕಾದ್ರೂ ಸಮೇತಗಳು ನಮ್ಮ ಜೀನಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕುಕ್ಕೀಸ್ ಇದೆ, ಬಿಸ್ಕೆಟ್, ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಬಿಸ್ಕೆಟ್ಗಳು. ತಿರ್ಗಾ ಇದು ಬಂದ್ಬಿಟ್ಟು ರಾಗಿ ಬಿಸ್ಕೆಟು, ರಾಗಿಯಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು, ಜೊತೆಗೆ ಜೋಳದಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು, ಕೊಬ್ಬರಿಯಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು. ಇನ್ನೊಂದು ಬಿಸ್ಕೆಟ್ ವಿಶೇಷ ಏನಪ್ಪ ಅಂದರೆ ಈ ಸರಿ ಹಿಟ್ಟು ಇದೆಯಲ್ಲ ನಮ್ಮದು, ಈ ಸರಿ ಹಿಟ್ಟಿಂದ ಮಾಡಿರ್ತಕ್ಕಂಥ ಬಿಸ್ಕೆಟು, ಮಕ್ಕಳಿಗೆ ವಿಶೇಷವಾಗಿ ಮಾಡಿರ್ತಕ್ಕಂಥ ಬಿಸ್ಕೆಟು. ಇದನ್ನು ಬೆಣ್ಣೆ ಮತ್ತು ತುಪ್ಪದಿಂದ ಹಾಕಿ ಮಾಡಿರ್ತಕ್ಕಂಥದ್ದು. ಮಕ್ಕಳು ಎಷ್ಟೋ ಜನ ಕಿರಿಕಿರಿ ಮಾಡ್ತಾ ಇರ್ತಾರೆ, ಊಟ ಮಾಡೋದಿಲ್ಲ, ಹಾಲು ಕುಡಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಬಿಸ್ಕೆಟನ್ನು ಅದಕ್ಕೆ ಹಾಕಿ ಮಕ್ಕಳಿಗೆ ಕುಡಿಸೋದ್ರಿಂದ ಅಥವಾ ಕೊಡೋದ್ರಿಂದ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಆಹಾರ ಅಂತಕ್ಕಂಥ ಹೇಳ್ಬೋದು ಈ ರಾಗಿ ಪರಿ ಬಿಸ್ಕೆಟು. ತದನಂತರ ಬಂದು ನಮ್ಮದು ಜೀನಿ ಗಾಣದೆಣ್ಣೆ ಇದೆ. ಅಂದರೆ ಗಾಣದಿಂದ ತಯಾರು ಮಾಡಿರ್ತಕ್ಕಂಥದ್ದು. ಅಂದರೆ A1 ಕಡಲೆ ಬೀಜವನ್ನು ಬಳಸಿ ಮಾಡಿರ್ತಕ್ಕಂಥ ಎಣ್ಣೆ, ಉತ್ತಮವಾಗಿರ್ತಕ್ಕಂಥ ಎಣ್ಣೆ. ಇದನ್ನು ಒಮ್ಮೆ ಬಳಸಿ ನೋಡಿ,
ಎಷ್ಟು ಚೆನ್ನಾಗಿದೆ ಆಯಿಲು. ಇವಾಗ ರಿಫೈಂಡ್ ಆಯಿಲ್ಗಳು ಆ ಥರ ಅಲ್ಲ, ನಮ್ಮ ಜೀನಿ ಅಂತಕ್ಕಂಥದ್ದು ಗಾಣದಿಂದ ತಯಾರಿಸಲ್ಪಟ್ಟಿರ್ತಕ್ಕಂಥ ಎಣ್ಣೆ, ಉತ್ತಮವಾಗಿರ್ತಕ್ಕಂಥ ಎಣ್ಣೆ. ಒಂದು ಸರಿ A1 ಕಡಲೆ ಬೀಜದಿಂದ ತಯಾರು ಮಾಡಿರ್ತಕ್ಕಂಥ ಎಣ್ಣೆ. ಹಾಗಾಗಿ ಒಮ್ಮೆ ಬಳಸಿ ನೋಡಿದ್ರೆ ಗೊತ್ತಾಗುತ್ತೆ ಇದರ ಈ ಉತ್ಪನ್ನದ ತಾಕತ್ತೇನು ಅಂತಂದೇಳಿ. ನಮ್ಮ ಜೀನಿಯಲ್ಲಿ ಇನ್ನೂ ಹೊಸದಾಗಿ ಜೀನಿ ಸ್ಲಿಮ್ ಅಂತಂದೇಳಿ, ಅದು ಜೀನಿ ಸ್ಲಿಮ್ ಅಂತಕ್ಕಂಥದ್ದು ಅಂದರೆ ದಪ್ಪ ಇರತಕ್ಕಂಥವ್ರನ್ನ ಸಣ್ಣ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಸಿರಿಧಾನ್ಯಗಳಿಂದ ಮತ್ತು ದ್ವಿದಳ ಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು. ಅದು ಸಹ ಮುಂದೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಇದು ಒಕ್ಕಲಿಗ ಉದ್ಯಮ ಅಂತ ಬಿಟ್ಟು ಒಂದು ನಾವು ಜೀನಿ ಕಡೆಯಿಂದ ಸ್ಟಾಲ್ ಹಾಕಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಆ್ಯಕ್ಚುಲಿ ಟಿ ವಿನಲ್ಲಿ ಮಾತ್ರ ಆ್ಯಡ್ ನೋಡ್ತಿದ್ವಿ, ನಿಮ್ಮದು ನಿಮ್ಮ ಓನರೇ ಮಾತಾಡ್ತಾರೆ, ಅಲ್ಲಿ ಸ್ಟೇಜಲ್ಲಿ ಇದ್ದಾರೆ ನೋಡಿದ್ವಿ. ಮತ್ತು ಇಲ್ಲಿ ಪ್ರಾಡಕ್ಟ್ನ ಟ್ರೈ ಮಾಡ್ತಾ ಇದ್ದೀವಿ, ಸಕ್ಸಸ್ ಇದೆ ಅಂತ ಅನಿಸುತ್ತೆ. ಬಟ್ ನೋಡುವ, ಒಳ್ಳೇದಾಗಲಿ. ನೀವು ಯಾವ ಪ್ರಾಡಕ್ಟ್ನ ಇಲ್ಲಿ ನೀವು ತಗೊಳ್ಲಿಕ್ಕೆ ಬಯಸ್ತೀರಾ ಸರ್? ಹೌದಾ, ರಾಗಿ ಕುಕ್ಕೀಸ್ ಅನ್ನು ತಗೊತಾ ಇದ್ದೀರಾ? ಓಕೆ. ಜೀನಿ ಚಿಕ್ಕಿ ಸರ್, ಜೀನಿ ಉಪಯೋಗಿಸ್ತಾ ಇದ್ದೀರಾ ಸರ್? ಉಪಯೋಗಿಸಿದ್ದೀವಿ. ಕೋವಿಡ್ ಟೈಮಲ್ಲಂತೂ ತುಂಬ ಯೂಸ್ಫುಲ್ ಆಯಿತು ನಮಗೆ. ಅದರಿಂದ ಉಪಯೋಗ ಆಗಿದೆಯಾ ಏನಾಗಿ ಸರ್? ಉಪಯೋಗ ಆಗಿದೆ. ಈಗ ತಗೊಂಡ ಮೇಲೆ ಆರೋಗ್ಯ ಯಾವ ಥರ ಇದೆ ಸರ್? ತಗೊಂಡ್ಮೇಲೆ ಆರೋಗ್ಯ ಪರವಾಗಿಲ್ಲ, ಸುಧಾರಿಸಿದೆ ಸರ್. ಈಗ ಬೇರೆ ಬೇರೆ ಪ್ರಾಡಕ್ಟ್ಗಳು ಬಂದಿದೆ, ಆಯಿಲ್ ಬಂದಿದೆ, ಕುಕ್ಕೀಸ್ಗಳು ಬಂದಿದೆ, ಮತ್ತೆ ಚಿಕ್ಕಿ ಬಂದಿದೆ. ಟ್ರೈ ಮಾಡಿ ಸರ್. ಜೀನಿದು ರಾಗಿದು ಇದು ಯೂಸ್ ಮಾಡಿದ್ವಿ, ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡಿಲ್ಲ, ಮಾಡ್ತೀವಿ ಸರ್. ರಾಗಿ ಬಿಸ್ಕೆಟ್ ಇದೆ, ಜೋಳ ಬಿಸ್ಕೆಟು, ಕೊಬ್ಬರಿ ಬಿಸ್ಕೆಟು, ಮತ್ತೆ ರಾಗಿ ಸರಿಪರಿ ಅಂತ ಎಲ್ಲ ಇದೆ, ಮತ್ತೆ ಕಡಲೆಕಾಯಿ ಎಣ್ಣೆ ಇದೆ. ಯೂಸ್ ಮಾಡಿ ನೋಡಿ ಸರ್, ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ಆಯ್ತು, ಮಾಡೋಣ. ಏನಂತಂದರೆ, ಈಗ ನಮಗೆ ಜೀನಿ ಪ್ರಾಡಕ್ಟನ್ನ ಇಷ್ಟು ದಿವಸ ಯೂಸ್ ಮಾಡಿ, ಅಂದರೆ ಯೂಸ್ ಮಾಡೋದಕ್ಕಿಂತ ಒಂದು ನಮಗೆ ಅಕ್ಕಪಕ್ಕದ ಕಸ್ಟಮರ್ ಆಗಿರೋದ್ರಿಂದ ಇವರು ನಮ್ಮ ಈ ಏನು ಸ್ಟಾಲ್ಗೆ ಬಂದಿರೋದ್ರಿಂದ ಅವರ ಒಂದು ಅಭಿಪ್ರಾಯ ಏನು ಅಂತ ಬಿಟ್ಟು ಈಗ ಕೇಳೋಣ. ಸರ್, ನಿಮ್ಮ ಹೆಸರು? ರಾಘವೇಂದ್ರ ಅಂತ. ಇವರು ಈಗ ನಮ್ಮ ಜೀನಿ ಪ್ರಾಡಕ್ಟು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅಟ್ಲೀಸ್ಟ್ ಅದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನ, ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಿಮಗೆ ಬಳಸಿರೋದನ್ನ ಹೇಳಿ ಸರ್. ನಾವು ಸ್ಟಾರ್ಟಿಂಗಿಂದ ಜೀನಿ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿದ್ದೀವಿ. ಜೀನಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಈ ಒಂದು ಅಡಲ್ಟಿಂದ. ಈ ಜೀನಿ ಅಡಲ್ಟಿಂದ ನಾವು ಯೂಶ್ವಲಿ ಜೀನಿ ಅಡಲ್ಟ್ ಬಂದ್ಬಿಟ್ಟು ಒಂದು ವಿಂಟರ್ ಸೀಸನ್ನಲ್ಲಿ ಯೂಸ್ ಮಾಡ್ತೀವಿ. ಸಮ್ಮರ್ ಸೀಸನ್ನಲ್ಲಿ ನಾವು ಜೀನಿ ಮೊಳಕೆ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತ ಅಂದರೆ ಇದು ಒಳ್ಳೆ ಪ್ರೋಟೀನ್ ಇದು ಅಂಶ ಇರುತ್ತೆ ಇದರಲ್ಲಿ. ಮತ್ತು ಮೊಳಕೆ ಕಟ್ಟಿದ ಕಾಳು ಮೊದಲಿಂದ ನಮ್ಮ ಅಜ್ಜಿದ ಕಾಲದಿಂದ ತಾತನ ಕಾಲದಿಂದನೂ ತಿಂದ್ಕೊಂಬಂದಿದ್ದೀವಿ. ಮತ್ತು ಇದು ಬೆಸ್ಟ್ ಪ್ರಾಡಕ್ಟ್ ಆಫ್ ದ ಇದು ಸಿರಿಧಾನ್ಯ ಪ್ರಾಡಕ್ಟ್ಸಲ್ಲಿ ಬೆಸ್ಟ್ ಒನ್. ಮತ್ತು ನಾವು ನಮ್ಮ ಮಕ್ಕಳಿಗೆ ಪ್ರಿಫರ್ ಮಾಡತಕ್ಕಂಥ ಪ್ರಾಡಕ್ಟ್ ಏನಂತ ಅಂದರೆ, ಹುಟ್ಟು ಇಂದ ಒಂದು 2 ವರ್ಷದಿಂದ 3 ವರ್ಷ ಮಕ್ಕಳಿಗೆ ಜೀನಿ ಸರಿ ಹಿಟ್ಟು. ಜೀನಿ ಸರಿ ಹಿಟ್ಟಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳು ಪ್ರತಿಯೊಂದೂ ಒಳ್ಳೆ ಕ್ವಾಲಿಟಿಯಿಂದ ಇದು ಮಾಡ್ತಾಯಿದ್ದಾರೆ, ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಬೆಸ್ಟ್ ಪ್ರಾಡಕ್ಟ್ ಆಫ್ ದ ಮಿಲೇನಿಯಮ್ ಅಂತ ಹೇಳ್ಬೋದು ನಾವಿದು ಸರ್. ಹಾಗೆ ಈಗಿನ ಇದರಲ್ಲಿ ಹೊಸದಾಗಿ ಬಿಸ್ಕೆಟ್ ಬಂದಿದೆ ಮತ್ತು ವಾಟ್ರ್ ಬಂದಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಬಿಸ್ಕೆಟ್ಸು ಎಲ್ಲರೂ ಮಾಡ್ತಾರೆ ಬಿಸ್ಕೆಟ್ಸು, ಬಟ್ ಮಾಡೋ ರೀತಿ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ರೋಲು. ಅದೇ ಥರ ನಮ್ಮ ಜೀನಿ ಚಿಕ್ಕಿ ಬಂದಿದೆ. ಇವತ್ತು ಆ ಜೀನಿ ಚಿಕ್ಕಿನ ತಿಂದು ಪ್ರತಿಯೊಬ್ಬರದ್ದು ಕಡಲೆ ಬೀಜದ ಪೌಡ್ರು ಮತ್ತೊಂದು ಇನ್ನೊಂದು ಹಾಕಿ ಮಾಡ್ತಾರೆ. ಬಟ್ ಏನಂದರೆ ಕಡಲೆ ಬೀಜನೇ ಒಳ್ಳೆ ಕ್ವಾಲಿಟಿ ಕಡಲೆ ಬೀಜ ತೊಗೊಂಡು ಅದನ್ನು ಪ್ರೋಸೆಸ್ ಮಾಡಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿ, ಇಲಾಚಿ ಗೊತ್ತಲ್ಲ ನಿಮಗೆ, ಪ್ರೋಬಯೋಟಿಕ್ ಇದು ಪ್ರಾಡಕ್ಟ್. ಅದು ಇಲಾಚಿ ಮತ್ತು ಚಿಕ್ಕಿ ಇದು ಕಡಲೆ ಬೀಜ ಪ್ರತಿಯೊಂದೂ ಒಳ್ಳೆ ಕ್ವಾಲಿಟಿಯಿಂದ ಪ್ರಾಡಕ್ಟ್ ಹೊರಗಡೆ ಬರ್ತಾಯಿದೆ. ವಿ ಆರ್ ಥ್ಯಾಂಕ್ಫುಲ್ ಫಾರ್ ಜೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ನಾನು ಆಯಿಲ್ ಬಗ್ಗೆ ಹೇಳಬೇಕು. ಜೀನಿ ಆಯಿಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ ದೇರ್ ಈಸ್ ನೋ ವರ್ಡ್ಸ್. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲು. ಮತ್ತು ಇದನ್ನು ಪ್ರೋಸೆಸ್ ನೋಡಿರೋರಿಗೆ ಮಾತ್ರ ಇದ್ರ ಮೇಲೆ ನಂಬಿಕೆ ಬರ್ತದೆ. ಬಟ್ ನಾವು ನಮ್ಮ ಮನೆಗೆ ಇವತ್ತೂ ಜೀನಿ ಆಯಿಲೇ ಯೂಸ್ ಮಾಡ್ತಾಯಿದ್ದೀವಿ. ದ ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇನ್ ದ ಮಾರ್ಕೆಟ್ ಅಂಥೇಳಿ ನಾನಿಷ್ಟು ಹೇಳಿ, ಜೀನಿಗೋಸ್ಕರ ನಾವು ವೆಲ್ ಮಚ್ ಡೆಡಿಕೇಟೆಡ್ ಆ್ಯಂಡ್ ವೆರಿ ಗುಡ್ ಪ್ರಾಡಕ್ಟ್ಸ್ ದೇ ಆರ್ ಗಿವಿಂಗ್. ದಟ್ಸ್ ಆಲ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.